ಈ ಕಣ್ಣಿಗೆ ಕಾಣೋ ಕಲರ್ಫುಲ್ ಸ್ನ್ಯಾಕ್ಸ್ ಏನು ಅಂತಂದು ಹೇಳಿ ನೋಡ್ಕೋಬೇಕಲ್ಲ. ಭಾಳ ಚೆನ್ನಾಗಿದೆ, ಸಖತ್ತಾಗಿದೆ. ಹಾಗಾದರೆ ನೋಡ್ಕೊಳ್ಳೋಣ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ನಾಗವೇಣಿ ರಾಜ. ಇದೇನು ಖಾಲಿ ಪಾತ್ರೆ ತಗೊಂಡು ಏನು ಮಾಡ್ತಾ ಇದ್ದಾರೆ ಅನ್ಕೋತೀರಾ? ಸಖತ್ತಾಗಿರೋ ಒಂದು ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ಅದೇನು ಅಂತ ನೋಡ್ಕೊಂಡು ಬನ್ನಿ. ಪಕ್ಕ ನಾವು ಇಲ್ಲಿ ಉತ್ತರ ಕರ್ನಾಟಕದವರು ಇದನ್ನು ಚುರುಮರಿ ಅಂತೀವಿ. ಧಾರವಾಡದಾಗ ಎಸ್ಪೆಷಲಿ ನಾವು ಚುರುಮರಿ ಅಂತಲೇ ಕರಿತೀವಿ. ಆಗ ರಾಣೆಬೆನ್ನೂರು ಬ್ಯಾಡಿಗೆ ಅಂದ್ರೆ ಮಂಡಕ್ಕಿ ಅಂತಾರೆ. ಒಂದೊಂದು ಕಡೆ ಒಂದೊಂದು ಥರ ಅಂತಾರೆ. ಬಡಂಗ್ ಅಂತಾರೆ, ಬೇಲ್ ಅಂತಾರೆ. ಇನ್ನೂ ಭಾಳ ಜನ ಭಾಳ ಹೆಸರನ್ನ ಹೇಳ್ತಾರೆ ಇದಕ್ಕೆ. ಇಲ್ಲಿ ನೋಡ್ರಿ, ನಾನು ಇಲ್ಲಿ ಈ ಥರ 6 ಹಿಡಿ ತಗೊಂಡು ಚುರುಮರಿ ತೊಗೊಂಡಿದ್ದೀನಿ. ಅದಕ್ಕೇನು ಪ್ರಮಾಣ ಇದಕ್ಕೇನು ಲೆಕ್ಕ ಬೇಕಾಗಿಲ್ಲ. ಆದರೆ ಈ ಬೊಗಾಣಿ ಅಂತಾರಲ್ರಿ, ಇದು ಬೊಗಾಣಿ ಅಥವಾ ಗುಂಡಿ, ಸಾರಿನ ಗುಂಡಿ ಈ ಥರದ್ದೊಂದು ತೊಗೊಳ್ರಿ. ಏನಪ್ಪ ಅಂದ್ರೆ ಇಲ್ಲಿ ನಾವು ಗಿರ್ಮಿಟ್ ಮಾಡ್ತಿರ್ಬೇಕಾದ್ರೆ, ಕಲಿಸ್ತಿರ್ಬೇಕಾದ್ರೆ ಈ ಚುರುಮರಿ ಎಲ್ಲ ಬೀಳಬಾರ್ದು ಅಂತಂದೇಳಿ ಈ ಥರದ್ದು ಒಂದು ಗುಂಡುಗಿರೋ ಒಂದು ಪಾತ್ರೆ ತಗೋರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಎಲ್ಲಿ ಬೀಳಲ್ಲ, ನಮಗೆ ತ್ರಾಸಾಗಂಗಿಲ್ಲ ಕಲಿಸ್ಬೇಕಾದ್ರೆ ಅಂತಂದು ಹೇಳಿ ನಾನು ಹೇಳ್ತಾ ಇರೋದು. ಇದಕ್ಕೆ ನಿಮಗೆ ಎಷ್ಟು ಬೇಕೋ ಪ್ರಮಾಣ ಅಷ್ಟು ನೋಡ್ಕೊಂಡು ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಇದಕ್ಕೆ ಜಾಸ್ತಿ ಮಾಡ್ಕೊಂಡ್ರೆ, ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಮಾಡ್ಕೋಬೋದು. ಇದನ್ನು ಎಷ್ಟು ತಿಂದ್ರೂ ಸೇರ್ಗಂಟೆ ಎಲ್ಲ ಒಂದು ಚಿಟ್ಟಿ ಅಥವಾ ಗಿದ್ದ ಅಂತಾರೆ, ಅಷ್ಟು ತಿಂದ್ರೂ ನಮಗೇನು ಇದು ಸಾಕು ಅನ್ಸಂಗಿಲ್ಲ. ಆಗ ಇಲ್ಲೇ ನಾನು ಇದು ಉಪ್ಪಿರೋ ಚುರುಮರಿ ಇವು, ಅದು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ನೀವು ಸ್ವಲ್ಪ ಹಾಕ್ಕೊಳ್ರಿ ಫಸ್ಟ್, ಉಪ್ಪಿರೋವಾದ್ರೆ ಆಮೇಲೆ ನೋಡ್ಕೊಂಡು ಮತ್ತೆ ಹಾಕೋಬೋದು. ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದ್ರೆ ಕ್ಯಾರೆಟು, ಸೌತೆಕಾಯಿ, ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಅದೆಲ್ಲ ಕೂಡ್ಕೊಂಡು ಹಾಗೆ ಮಿಕ್ಸ್ ಮಾಡಿದ್ದೀನಿ ನಾನು ಇಲ್ಲಿ. ಏನಂತಂದರೆ ಇದು ಆ್ಯಕ್ಚುಲಿ ವಿಡಿಯೋ ಸ್ಕಿಪ್ ಆಗೈತಿ. ನಾನು ಮಾಡಬೇಕಾದ್ರೆ ಆನೇ ಮಾಡಿಲ್ಲ ನಾನು ಇದನ್ನು. ಹಾಗಾಗಿ ನಾನೆಲ್ಲ ಕಟ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡಿದ್ದೆ ನಾನು. ಬಟ್ ಇಲ್ಲಿ ಇದು ವಿಡಿಯೋ ಸ್ಕಿಪ್ ಆಗೈತಿ. ಮತ್ತು ಇದನ್ನು ನೋಡ್ರಿ, ನಾನು ಎಣ್ಣೆನ ಕಾದು ಇಟ್ಕೊಂಡಿದ್ದೆ, ನಾನು ಕಾಶಿ ಇಟ್ಕೊಂಡಿದ್ದೆ, ಅಂದರೆ ಬಿಸಿ ಮಾಡಿ ಇಟ್ಕೊಂಡಿದ್ದೆ ಚೆನ್ನಾಗಿ. ಅದನ್ನು ನಾನು ಇಲ್ಲೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ವೆಜಿಟೇಬಲ್ ಮತ್ತು ಬೇರೆ ಬೇರೆ ಏನು ಹಾಕ್ಕೊಳ್ಳಿಕ್ಕೆ ಚೆನ್ನಾಗಿ ಅನ್ಸಂಗಿಲ್ಲ. ಕ್ಯಾರೆಟು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ, ಹಾಗೆ ಮತ್ತು ಇಲ್ಲಿ ಏನಪ್ಪ ಅಂತಂದರೆ ಈರುಳ್ಳಿ ಇಷ್ಟೇ ಹಾಕ್ಕೊಂಡ್ರೆ ಸಾಕು. ಹಾಗೆ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲರ ಬಂದಾಗ ರುಚಿ ಅನಿಸ್ತತ್ತಲ್ಲ, ಅದಕ್ಕೆ ಏನು ಮಾಡಬೇಕಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕೋಬೇಕು. ಮತ್ತು ಇಲ್ಲಿ ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಅಥವಾ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ನಾನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ, ಅಂದರೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೀವು ಹಾಗೆ ಮಾಡಿರಿ, ಚೆನ್ನಾಗಿರ್ತೈತಿ ಇದು. ಮತ್ತು ಏನಪ್ಪ ಅಂದರೆ ಇಲ್ಲಿ ಕಾಯಿನ ತುರಿದು ಹಿಡ್ಕೊಂಬಿಟ್ರೆ ಭಾಳ ಚೆನ್ನಾಗ್ತೈತಿ. ನಾನಿಲ್ಲಿ ಮಿಕ್ಸಿಗೆ ಪಲ್ಸ್ ಮಾಡ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿ ಬಂದು ನೋಡ್ರಿ ಕಲರ್. ಇವಾಗ ನೋಡಿರಿ, ಈ ಥರ ಮಿಕ್ಸಿಗೆ ನಾನು ಇಲ್ಲಿ ಇದನ್ನು ಹಾಗೆ ಈ ಕಡೆ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ಪಲ್ಸ್ ಮಾಡ್ಕೊಂಡಿದ್ದೀನಿ. ಎಷ್ಟು ಉದುರಾಗಿ ಚೆನ್ನಾಗಿ ಆಗೈತಿ ಇದು. ಇದನ್ನು ಹಾಕ್ಕೋತೀನಿ. ಇದನ್ನು ತುರಿದ್ಬಿಟ್ಟು ಹಾಕ್ಕೊಂಡ್ರಂತೂ ಭಾಳ ಚೆನ್ನಾಗಿ ಬರ್ತೈತಿ. ಇನ್ನು ನಾನು ಈ ಥರ ತುರಿಯೋಕೆ ತ್ರಾಸ ಆಗ್ತೈತಿ, ಕಷ್ಟ ಆಗ್ತೈತಿ ಅಂತಂದು ಹೇಳಿ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಹಸಿ ಕೊಬ್ಬರಿ ಇದ್ದಾಗೆಲ್ಲ, ಹಸಿ ಕೊಬ್ಬರಿ ಕಾಯೆಲ್ಲ ಈಗೆಲ್ಲ ಶ್ರಾವಣ ಎಲ್ಲ ಜಾಸ್ತಿ ಇರುತ್ತೆ. ಈ ಥರದ್ದೊಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಿರಿ, ಭಾಳ ಚೆನ್ನಾಗಿ ಅನ್ಸುತ್ತೆ. ಕೊಬ್ಬರಿನೂ ಕೂಡ ಹೆಲ್ತಿಗೆ ಭಾಳ ಒಳ್ಳೆಯದು. ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಲೆಮನ್ ಹಿಂಡ್ಕೊಳ್ರಿ. ಮತ್ತು ಇದಕ್ಕೆ ಟೊಮೊಟೊನೂ ಹಾಕೋಬೋದು. ಬಟ್ ಟೊಮೊಟೊ ಹಾಕಿಬಿಟ್ರೆ ಮೆತ್ತಗೆ ಅನ್ನಿಸ್ತವೆ. ಈ ಚುರುಮರಿ ಏನಂದ್ರೆ ಕುರುಕುರು ಅಂತಾರೆ ಚುರುಮರಿ ಇದ್ವು. ಮತ್ತು ಈ ಚುರುಮರಿ ಇದೆಲ್ಲ ಹಾಕತ್ಲೆ ಮೆತ್ತಗಾಗ್ತಾವೆ. ಪಟ ಕಲಿಸ್ಕೊಂಡ್ಬಿಟ್ಟು ತಿಂದುಬಿಡ್ಬೇಕು. ಮತ್ತು ಟೊಮೊಟೊ ಬೇಕಂದ್ರೆ ನೀವು ಮೆತ್ತಗಾಗ್ತಾವಲ್ಲ, ಲಾಸ್ಟಿಗೆ ಸರ್ವ್ ಮಾಡಬೇಕಾದ್ರೆ ಲಾಸ್ಟಿಗೆ ಕಟ್ ಮಾಡಿ ಇಟ್ಕೊಂಡು ಮೇಲೆ ಹಾಕ್ಕೊಂಡ್ರೂ ಕೂಡ ಬರ್ತೈತಿ. ನೋಡಿರಿ, ಈ ಥರ ಇಲ್ಲಿ ಮಿಕ್ಸ್ ಮಾಡಬೇಕಾದ್ರೆ ಇಷ್ಟು ದೊಡ್ಡ ಬಾಗಣಿ ಇದ್ರೂ ಕೂಡ ಬೀಳ್ತಾವಲ್ಲ, ಅದು ಸಂಬಂಧ ನಾನು ಈ ಥರದ್ದು ಹಾಕ್ಕೊಂಡಿದ್ದೀನಿ. ಪಾತ್ರೆ ದೊಡ್ಡದು. ಈಗ ಟೇಸ್ಟ್ ನೋಡ್ಕೊಳ್ರಿ. ಟೇಸ್ಟ್ ನೋಡ್ಕೊಂಡು ಉಪ್ಪು, ಲೆಮನ್ನು ನಿಮಗೇನು ಕಡಿಮೆ ಅನ್ಸುತ್ತೆ ನೋಡಿರಿ, ಅದನ್ನು ಮತ್ತೆ ನೀವು ಇಲ್ಲಿ ಸೇರಿಸ್ಕೋಬೋದು. ಮಕ್ಕಳು ಇರೋ ಮನೆಯಲ್ಲಿ ಮಕ್ಕಳು ತಿಂತಾರೆ, ಮಕ್ಳಿಗೆ ಕೊಡ್ತೀರಿ ಸ್ನ್ಯಾಕ್ಸ್ ಅಂತಂದ್ರೆ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿಡ್ದಾನಲ್ಲ, ಅದನ್ನು ಸ್ಕಿಪ್ ಮಾಡ್ಬೋದು ನೀವು ಬೇಕಂತಂದ್ರೆ. ನಾವು ಉತ್ತರ ಕರ್ನಾಟಕದ ಏನಂದ್ರೆ ಚುರುಮರಿನ ಒಂದು ಒಂದು ಚಿಟ್ಟಿ ತಗೊಂಡು ಮನ್ಯಾಗ ಎತ್ತಿಡ್ಕೊಂಡ್ಬಿಟ್ಟಿರ್ತೀವಿ, ಒಂದು ಡಬ್ಬಿನ ಮಾಡಿಬಿಟ್ಟಿರ್ತೀವಿ. ಯಾರ ಬೀಗ್ರು ಅಥವಾ ಯಾರ ಏನಪ್ಪ ಅಂತಂದ್ರೆ ಗೆಸ್ಟ್ ಬಂದ ತಕ್ಷಣ ನಾವು ಏನು ಮಾಡ್ತೇವೆ ಅಂತಂದ್ರೆ ಚುರುಮರಿ ಹಚ್ಚಿರಿ ಮಂಡಕ್ಕಿ ಮಾಡ್ತೋತಾಡ್ರಿ ಅಂತಂದು ಹೇಳಿ ನಿಲ್ಲಿಸ್ಕೊಂಡು ಅವ್ರಿಗೆ ಬೆಳ್ಳುಳ್ಳಿ ಮಂಡಕ್ಕಿ ಆಯ್ತು, ಇಲ್ಲ ಹಸಿರು ಮಂಡಕ್ಕಿ ಈರುಳ್ಳಿ ಹಾಕಿ, ಅಥವಾ ಮೈಸೂರು ಮಂಡಕ್ಕಿ ಆ ಥರದ್ದೊಂದು ಮಂಡಕ್ಕಿ ಮಾಡಿ ಕೊಟ್ಬಿಡ್ತೀವಿ. ಹಾಗಾಗಿ ನಾವು ಚುರುಮರಿ ಡಬ್ಬಿನ ಒಂದು ಇಟ್ಕೊಂಡು ಒಂದು ಸ್ಟಾಕ್ ಹಿಡ್ಕೊಂಡ್ಬಿಟ್ಟಿರ್ತೀವಿ, ತೊಂದರೆ ಇರೋಂಗಿಲ್ಲ. ಆ ಥರ ಡಬ್ಬ್ಯಾಗ ಹಿಡ್ಕೊಂಡ್ರೆ ಏನಪ್ಪ ಅಂದ್ರೆ ಕುರುಕುರು ಅಂತಿರ್ತಾವೆ. ಹಂಗೆ ನೋಡಿರಿ, ಟೇಸ್ಟ್ ನೋಡಿದೆ ನಾನು, ಭಾಳ ಚೆನ್ನಾಗಿತ್ತು. ಇಲ್ಲಿ ಏನು ಮಾಡಿದೆ ಅಂತಂದ್ರೆ ನಾನು ಸರ್ವ್ ಮಾಡ್ತಾಯಿದ್ದೀನಿ. ಹಾಗೆ ಇದಕ್ಕೆ ಕಾರ್ದಾಣಿ ಹಾಕ್ಕೊಂಡು ತಿಂದರೂ ಕೂಡ ಭಾಳ ಚೆನ್ನಾಗಿರ್ತಾವೆ. ಹಂಗೆ ತಿನ್ನೋಕ್ಕೂ ಭಾಳ ಟೇಸ್ಟ್ ಅದಾವೆ. ಮತ್ತು ಈ ಕಡೆ ಎಲ್ಲ ಚುರುಮರಿಗೆಲ್ಲ ಕಾರ್ದಾಣಿ ಹಾಕ್ಕೊಂಡು ಅಭ್ಯಾಸ ಅಲ್ಲ, ಮತ್ತು ಗಿರ್ಮಿಟ್ ಮೇಲೆ ಹಾಕ್ಕೊಂಡು ತಿಂದಾಗ ಗಿರ್ಮಿಟ್ ಮೇಲೆ ಕೂಡ ಕಾರ್ದಾಣಿ ಹಾಕ್ಕೊಂಡು ತಿಂತಾರೆ. ಹಾಗಾಗಿ ನಾನು ಇಲ್ಲಿ ಕಾರ್ದಾಣಿ ಹಾಕೋತಿದ್ದೀನಿ. ನೀವು ಎರಡೂ ಟೇಸ್ಟ್ ನೋಡಿರಿ. ನಿಮಗೆ ಯಾವ್ದು ಟೇಸ್ಟ್ ಜಾಸ್ತಿ ಅನಿಸುತ್ತೆ ನೋಡು, ಆ ಟೇಸ್ಟನ್ನು ನೀವು ಯೂಸ್ ಮಾಡ್ಬೋದು. ಹಂಗೆ ನಮ್ಮ ಮನೆಯಾಗಿಂದ ಮಂಡಕ್ಕಿ ಡಬ್ಬಿ ನೋಡ್ರಿ ಹಿಂಗೈತಿ. ಇದು 2 ಚಿಟ್ಟಿ 2 ಗಿದ್ನ ಅಂದ್ರೆ ಏನಪ್ಪ ಅಂದ್ರೆ 8 ಕಾಲು ಪಾವು ಡಬಲ್ ಅಂದ್ರೆ 16 ಕಾಲು ಪಾವು ಹಿಡಿದೈತ್ರಿ ಇದು. ನಾವು ಇದನ್ನು ತುಂಬಿಸಿ ಹಿಡ್ಕೊಂಡ್ಬಿಟ್ಟಿರ್ತೀವಿ. ಇದು ಖಾಲಿ ಆಗೋರ್ಗೂ ಚಿಂತೆ ಇರಲ್ಲ. ಯಾರು ಬಂದ್ರೂ ನಾವು ಮಂಡಕ್ಕಿ ಹಚ್ತೀವಿ, ಚುರುಮರಿ ಮಾಡ್ತೀವಿ ಅಂತಂದು ಹೇಳಿ ಮಾಡಿ ಕೊಡೋದ ನೋಡ್ರಿ. ಮತ್ತು ನಮಗೂ ಸ್ನ್ಯಾಕ್ಸ್ ಆಗ್ತತಿ, ಅವ್ರಿಗೂ ಬಂದ್ರಿಗೂ ಖುಷಿ ಅನಿಸ್ತತಿ. ಮತ್ತು ಬೇಗ ಹೊಟ್ಟೆ ತುಂಬಂಗಿಲ್ಲ, ಮತ್ತು ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಅದಕ್ಕೆ ನನಗೆ ಗೊತ್ತಾಗಿಲ್ಲ, ಇವತ್ತು ನಾನು ಈ ಥರದ್ದು ಟಿಫಿನ್ ಮಾಡ್ತಿರ್ಬೇಕಾದ್ರೆ ನಾನು ಇವತ್ತು ನೋಡಿ ಅನ್ಕೊಂಡೆ
ಎಷ್ಟೊಂದು ವೆರೈಟಿ ಚುರುಮುರಿ ಬರ್ತಾವೆ, ನಾ ಮಾಡೇ ಇಲ್ಲ, ನಾ ತೋರಿಸೇ ಇಲ್ಲ ವ್ಯೂವರ್ಸಿಗೆ ಅಂದ್ಕೊಂಡೆ. ಆಯ್ತು ಬಿಡ್ರಿ, ಇನ್ನೇನು ಇನ್ಮೇಲೆ ನಾನು ಡೈಲಿ ಒಂದೊಂದು ಮಂಡಕ್ಕಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ್ಯಾವ ರೀತಿ ಯಾವ್ಯಾವ ಥರ ತಿನ್ಬೋದು ಈ ಚುರುಮುರಿ ಮಂಡಕ್ಕಿ ಸೂಸ್ಲಾನ ಅಂತಂದು ಹೇಳಿ. ಅದನ್ನು ಮಾಡಿಕೊಂಡು ನಾವು ವೆರೈಟಿ ಮಾಡ್ಕೊಂಡು ತಿನ್ಬೋದು. ಈ ಥರದ್ದು ಒಂದು ತಿನ್ನೋದ್ರಿಂದ ಏನಪ್ಪ ಅಂತಂದ್ರೆ ಒಗ್ಗರಣೆ ಇಲ್ಲದೇ ತಿನ್ಬೋದು ಒಂದು, ಮತ್ತು ಇದು ಡೈಜೆಷನ್ ಬೇಗ ಆಗುತ್ತೆ ವೆಜಿಟೇಬಲ್ ಇರೋದ್ರಿಂದ. ಬೇರೆ ವೆಜಿಟೇಬಲ್ ಏನು ಬೇಕಾಗಲ್ಲ ಇದಕ್ಕೆ, ಇಷ್ಟೇ ಸಾಕು. ಅಂದರೆ ಬೇರೆ ಭಾಳ ವೆಜಿಟೇಬಲ್ ಹಾಕ್ಕೊಂಡ್ರೆ ತಿನ್ನೋಕ್ಕಾಗಂಗಿಲ್ಲ, ಮತ್ತು ಇವೆಲ್ಲ ಸಾಫ್ಟ್ ಆಗಿಬಿಡ್ತಾವೆ. ಇವು ಕುರುಕುರು ಅಂತಿರಬೇಕು, ಮಧ್ಯೆ ವೆಜಿಟೇಬಲ್ ಬರ್ತಿರಬೇಕು, ಅಂದರೆ ಚೆನ್ನಾಗಿ ಅನಿಸುತ್ತೆ. ಸ್ನ್ಯಾಕ್ಸಾಗೇ ಇರಬೇಕು. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಕಮೆಂಟ್ ಮಾಡಿ ಹೇಗಿತ್ತು ಅಂತಂದು ಹೇಳಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ನನ್ನ ಚಾನಲ್ ನೀವು ಮೊದಲೇ ಸಲ ನೋಡೋಕತ್ರೆ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ.